ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋನು ಕೂಡ ನಾವು ನೋಡೋಣ. ಜೊತೆಗೆ ಏನಪ್ಪ ಅಂತ ಅಂದರೆ ಒಂದು ಟಾಸ್ಕ್ ಕೊಟ್ಟಿರೋ ರೀತಿ ನಮಗೆ ಕಾಣಿಸ್ತಿದೆ. ಅಂದರೆ ಟೀಮ್ ಮಾಡಿದ್ರೆ ಏನು ಅಂತ ನೋಡಬೇಕಾಗುತ್ತೆ. ಅಂದರೆ ಒಂದು ರೆಡ್ ಟೀಮ್, ಒಂದು ಬ್ಲೂ ಟೀಮ್ ಮಾಡಿದರೆ, ಬಟ್ ಗಿಲ್ಲಿ ಮತ್ತು ಅಶ್ವಿನಿ ಅವರು ಇಲ್ಲಿ ಉಸ್ತುವಾರಿ ಮಾಡ್ತಾ ಇದ್ದಾರೆ. ಅಂತಂದರೆ ಗಿಲ್ಲಿ ಏನು ಬ್ಲೂ ಟೀಮಿಂದ ಬಂದಿದ್ದಾರಾ, ಇಲ್ಲ ಅಶ್ವಿನಿ ಅವರು ರೆಡ್ ಟೀಮಿಂದ ಬಂದಿರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನಕ್ಕೆ ಅಂತಂದರೆ ಇಬ್ಬರು ಉಸ್ತುವಾರಿ ಮಾಡ್ತಾರೆ. ಅಂದರೆ ಗಿಲ್ಲಿ ಅವರು ಉಸ್ತುವಾರಿ ಮಾಡ್ತಾರೆ, ಜೊತೆಲಿ ಅಶ್ವಿನಿ ಗೌಡ ಅವರು ಉಸ್ತುವಾರಿ ಮಾಡ್ತಾರೆ. ಅದರಿಂದಾಗಿ ಇಬ್ಬರು ಟೀಮಿಂದನೂ ಒಬ್ಬೊಬ್ಬರು ಉಸ್ತುವಾರಿ ಕೊಟ್ಟಿರ್ಬೇಕು ನನಗೆ ಅನ್ನಿಸ್ದಂಗೆ. ಅದರಿಂದ ಈಗ ಏನಾಗಿದೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬರೋಣ. ಪ್ರೋಮೋ ನೋಡೋದಕ್ಕಿಂತ ಮುಂಚೆ ಏನಪ್ಪ ಅಂತ ಅಂದರೆ, ಈಗ ಏನು ರೂಲ್ಸ್ ತುಂಬ ಬ್ರೇಕ್ ಮಾಡ್ತಾರೆ ಅಂದರೆ, ಅಶ್ವಿನಿ ಮತ್ತು ಜಾನ್ವೀರ್ಗೆ ಸುದೀಪ್ ಸರ್ ಅಷ್ಟೆಲ್ಲ ಬೈದಿದ್ರು ಕೂಡ ಮತ್ತೆ ನಿನ್ನೆ ಅದೇ ತಪ್ಪನ್ನು ಮಾಡಿದ್ದಾರೆ. ಅದರಿಂದಾಗಿ ಬಿಗ್ ಬಾಸ್ ಕೂಡ ಒಂದು ಶಿಕ್ಷೆ ಕೊಟ್ಟಿದ್ದಾರೆ. ಬಟ್ ಅಷ್ಟು ಕಾಮಿಡಿಯಾಗಿ ಏನಕ್ಕೆ ತೊಗೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಂತ ಅಂದರೆ ಒಂದು ರೂಲ್ಸ್ ಬ್ರೇಕ್ ಮಾಡಿರೋದು ಕಿಚನ್ ಪಂಚಾಯತಿಲೂ ಕೂಡ ಎತ್ತಿ ಹೇಳಿದ್ದಾರೆ. ತಿರ್ಗಾ ಬಂದು ಅದನ್ನೇ ಮಾಡಿ ಬಿಗ್ ಬಾಸ್ ತಿರ್ಗಾ ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಗಾಡ್ತಾ ಇದ್ದಾರೆ. ಜಾನ್ವಿ ಮತ್ತು ಅಶ್ವಿನಿ ಅವರು ಇಬ್ಬರು ಕೂಡ ಒಂಥರ ಚಿಕ್ಕ ಹುಡುಗಿರು ನಗಾಡ್ತದ ಆ ಥರ ನಗಾಡ್ತಾರೆ. ಅಂದರೆ ಎಷ್ಟು ವಯಸ್ಸಾಗಿದೆ ಅವ್ರಿಗೆ, ಒಂದು ಮೆಚುರಿಟಿ ಅನ್ನೋದಿಲ್ವಾ. ಒಂದು ಸಲ ಹೇಳಿದ್ಮೇಲೆ ಅದನ್ನು ತಿರ್ಕೊಬೇಕು ಅಂತಂದರೆ ರೂಲ್ಸ್ ಬ್ರೇಕ್ ಮಾಡಿದ್ರು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜಾನ್ವೀರ್ಗಂತೂ ಅಷ್ಟೇ ಗುರು, ಎಷ್ಟು ಬೈದ್ರು ಅಷ್ಟೇ. ಈಗ ಸುದೀಪ್ ಸರ್ ಬೈದ್ರು ತಿರ್ಗಾ ಅದನ್ನೇ ಹೇಳ್ಕೊಂಡು ನಗಾಡ್ಕೊಂಡೇ ಓಡಾಡ್ತಾರೆ. ಅಂದ್ರೆ ಅವ್ರು ತಲೆಗೆ ಹೋಗುತ್ತೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ಏನು ಚಿಕ್ಕ ಮಕ್ಳಿಗೂ ಕೂಡ ಅದು ಅಷ್ಟು ಆರಾಮಾಗಿ ತಲೆಗೆ ಹೋಗುತ್ತೆ. ಬಟ್ ಇಷ್ಟು ವಯಸ್ಸಾಗಿದೆ ಅವ್ರಿಗೆಲ್ಲ, ತುಂಬ ಮೆಚುರಿಟಿ ಇದೆ. ಬಟ್ ಏನಕ್ಕೆ ಈ ಥರ ಆಡ್ತಾಯಿದ್ದಾರೆ, ಯಾಕಿದ್ರೆ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಒಂದು ರೂಲ್ಸ್ ಬ್ರೇಕ್ ಅಂದರೆ ಬಿಗ್ ಬಾಸ್ ಮನೇಲಿ ಒಂದು ರೂಲ್ಸಲ್ಲಿ ಮೂಲ ನಿಯಮನೇ ಬ್ರೇಕ್ ಮಾಡ್ತಾಯಿದ್ದಾರೆ ಅವರು. ಬಟ್ ಬ್ರೇಕ್ ಮಾಡೋ ಕೂಡ ಅವರು ನಗಾಡ್ತಾಯಿದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ಕೂಡ ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅಂದರೆ ಈಗ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಬನ್ನಿ ಇವಾಗ ಪ್ರೋಮೋ ನೋಡೋಣ. ಪ್ರೋಮೋ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಅಂದರೆ ಒಂದು ಟಾಸ್ಕ್ ರೀತಿಯಲ್ಲಿ ಬಿಟ್ಟಿದ್ದಾರೆ. ಅಂದರೆ ಒಂದು ರೆಡ್ ಟೀಮು, ಒಂದು ಬ್ಲೂ ಟೀಮ್ ಮಾಡಿದರೆ ಆ ಡ್ರಮ್ ಒಳಗಡೆ ನೀರು ಹಾಕ್ಬೇಕು ಅನ್ನಿಸ್ತಾ ಇದೆ. ಇಲ್ಲಿ ಧ್ರುವ ಅಂತ ಕಾಣಿಸ್ತಾ ಇಲ್ಲ. ಏನು ಹಿಂಗೆ ಮಾತಾಡ್ತಾರು ಈ ಅಶ್ವಿನಿ ಗೌಡ ಅವ್ರು ಏನಕ್ಕೆ ಈ ಥರ ಮಾತಾಡ್ತಾರೆ ಅಂತ ಅಂದರೆ, ಅವ್ರು ಮಾತಾಡೋದೇ ಸರಿ ಇಲ್ಲ ಅಂತ ಅನಿಸುತ್ತೆ. ಈಗ ಯೋಗ್ಯತೆ ಇದೆಲ್ಲ ಏನಕ್ಕಪ್ಪ ಮಾತಾಡಬೇಕು, ಏನಾರು ತಪ್ಪಿರಲಿ. ಬಟ್ ಇವರು ಅಶ್ವಿನಿ ಗೌಡ ಇರೋದಲ್ಲ, ಮಾತಾಡುವಂಥ ರೀತಿನೇ ಕರೆಕ್ಟಾಗಿಲ್ಲ. ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ, ಇವಾಗ 2 ಟೀಮ್ ಇದೆ. 2 ಟೀಮಲ್ಲಿ ಯಾರ್ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಗೆಸ್ಟ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಒಂದು ಫೋಟೋ ಹಾಕ್ತೀನಿ. ಈ ಫೋಟೋಲಿ ನಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರೋದು ಯಾರು ಅಂತ ಅಂದರೆ ಅಭಿಷೇಕ್ ಮತ್ತು ಇವಾಗ ಧನುಷ್ ಅವ್ರು ಕಾಣಿಸ್ತಾ ಇದ್ದಾರೆ. ಇವರಿಬ್ಬರು ಕೂಡ ಇವಾಗ ರೆಡ್ ಟೀಮ್ ಆಗಿದ್ದಾರೆ. ಏನಕ್ಕೆ ಅಂತ ಅಂದರೆ ರೆಡ್ ಕಲರ್ ಡ್ರಮ್ ಇಟ್ಕೊಂಡಿರ, ಅದರಿಂದಾಗಿ ರೆಡ್ ಕಲರಲ್ಲಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ಈ ಕಡೆ ನೋಡಿ, ಈ ಕಡೆ ಬಂದು ಸೂರಜ್ ಮತ್ತು ರಘು ಅವರು ಬ್ಲೂ ಟೀಮಿಂದ, ಅಂದರೆ ಏನು ಇದನ್ನು ಇಟ್ಕೊಂಡಿರ್ತಾರಲ್ಲ ಡ್ರಮ್ ಇಟ್ಕೊಂಡಿರೋರು ಯಾರು ಅಂತ ಅಂದರೆ ಇಲ್ಲಿ ಮತ್ತು ರಘುವರು ಮತ್ತು ಸೂರಜ್ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಬಾಡಿ ನೋಡೋದೇ ಗೊತ್ತಾಗುತ್ತೆ. ಅಂದರೆ ಧ್ರುವಂತವ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ. ಬಟ್ ಧ್ರುವಂತವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ರಿಷಾ ಅವರು ಆಗ್ತಾ ಇದ್ದಾರೆ ನೀರು, ಅವರು ಕೂಡ ಇವಾಗ ರೆಡ್ ಟೀಮೇ. ಟೋಟಲಾಗಿ ಅವ್ರು 3 ಜನ ಆದರು. ಈಗ ಇಲ್ಲಿ ಇನ್ನೂ ನೋಡಿ ಇಲ್ಲಿ ಆಮೇಲೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ಸಲ ರೆಡ್ ಟೀಮಲ್ಲೇ ಇದ್ದಾರೆ. ಅಂತ ಅಂದರೆ ಬೇರೆ ಟೀಮಿಗೆ ಅಶ್ವಿನಿ ಗೌಡ ಅವರ ಟೀಮಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಕಡೆ ಆಪೋಸಿಟಲ್ಲಿ ಕಾವ್ಯ ರೋಡ್ ಬರ್ತಾ ಇದ್ದಾರೆ, ಜೊತೆ ಸ್ಪಂದನ ರೋಡ್ ಬರ್ತಾ ಇದ್ದಾರೆ. ಇಬ್ಬರು ಕೂಡ ಅಷ್ಟೇ ಬ್ಲೂ ಕಲರ್ದ ಕೈಯಲ್ಲಿ ಬ್ಯಾಂಡ್ ಹಾಕೊಂಡಿದ್ದಾರೆ ನೋಡಿ, ನೀವು ಗಮನಿಸಿ. ಇಬ್ಬರು ಕೂಡ ಇವಾಗ ಅವರಿಬ್ಬರು ಬ್ಲೂ ಟೀಮು, ರಕ್ಷಿತಾ ಅವರು ಡಿಫೆಂಡ್ ಮಾಡ್ತಾ ಇದ್ದಾರಲ್ಲ, ಅದರಿಂದಾಗಿ ಅವರು ರೆಡ್ ಟೀಮ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫೋಟೋ ಕೂಡ ಅದು ಡಿಲೀಟ್ ಆಗ್ಬಿಟ್ಟೆ. ಆ ಫೋಟೋದಲ್ಲಿ ಏನಪ್ಪ ಅಂದರೆ ರಾಶಿಕ್ ಅವರು ಕೂಡ ಒಂದು ಇಟ್ಕೊಂಡಿದ್ದಾರೆ. ಅಂದರೆ ಬ್ಲೂ ಕಲರ್ ಇಟ್ಕೊಂಡು ಅವ್ರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದರಿಂದಾಗಿ ಇವರೆಲ್ಲ ಬ್ಲೂ ಟೀಮು ರೆಡ್ ಟೀಮಾಗಿ ಇವಾಗ ಡಿವೈಡ್ ಆಗಿದ್ದಾರೆ. ಬಟ್ ಉಸ್ತುವಾರಿಲೂ ಕೂಡ ಇಬ್ಬರು ಡಿವೈಡ್ ಮಾಡಿರ್ಬೇಕು. ಅಂದರೆ ಇವಾಗ ಏನು ಗಿಲ್ಲಿಯವರು ಇದ್ದಾರೆ, ಜೊತೆ ಅಶ್ವಿನಿ ಗೌಡರು ಇದ್ದಾರೆ, ಅವರಿಬ್ಬರು ಒಂದೊಂದು ಟೀಮಿನ ಒಂದು ಉಸ್ತುವಾರಿ ಇರಬೇಕು. ಇಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ನನಗೆ ಗಿಲ್ಲಿಯವ್ರದ್ದೇ ತಪ್ಪು ಅಂತ ಕಾಣಿಸ್ತಾ ಇದೆ. ಅಂದರೆ ಮಾತಾಡ್ತಾ ಇರೋದು ಅಶ್ವಿನಿ ಗೌಡವರು ಕರೆಕ್ಟಾಗಿ ಮಾತಾಡ್ತಾಯಿಲ್ಲ, ಅದೊಂದು ಬಿಟ್ಟರೆ. ಬಟ್ ಇಲ್ಲಿ ಮೇಯ್ನ್ ತಪ್ಪು ಬಂದ್ಬಿಟ್ಟು ಗಿಲ್ಲಿಯವ್ರದ್ದೇನೆ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಎಲ್ಲಿ ಕಾವ್ಯ ಇರ್ತಾರೋ ಕಾವ್ಯನ ಪರವಾಗಿ ಮಾತಾಡೋಕೆ ಹೋಗ್ಬಿಟ್ಟು ಸಿಗಾಕೊಳ್ತಾ ಇದ್ದಾರೆ ಗಿಲ್ಲಿಯವರು ಅಂತ ಅನ್ನಿಸ್ತಾ ಇದೆ. ಸೊ ಅಷ್ಟೆಲ್ಲ ಅವ್ರು ಕಾವ್ಯವ್ರು ಬೇಡ ಬೇಡ ಅಂದ್ರೂ ಕೂಡ ಇವರೇ ಹೋಗಿ ತಗ್ಲಾಕೊಂತ ಇದ್ದಾರೆ ಗಿಲ್ಲಿಯವರು ಅಂತ ಅನ್ಸುತ್ತೆ. ಅಂದರೆ ಅವರು ಆಟಕ್ಕೆ ಮುಳ್ಳಾಗ್ತಾ ಇರೋದು ಇಲ್ಲಿ ಕಾವ್ಯ. ಸೊ ಕಾವ್ಯನಿಂದನೇ ಇವರು ಅಂದರೆ ಒಂಥರ ತಪ್ಪು ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾರೆ. ನೀವು ಮೊದಲನೇದಾಗ ಗಮನಿಸ್ಬೇಕಾಗಿರೋದೇನು ಅಂತ ಅಂದರೆ, ಈಗ ಏನು ಆ ಡ್ರಮ್ ಇದೆಯೋ ಆ ಡ್ರಮ್ನ ಈಗ ಅವ್ರು ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಅಂದರೆ ಸೈಡಿಗೆ ಬಗ್ಗಿಸ್ಕೊಂಡು ಅಲ್ಲಿ ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಕಾವ್ಯವ್ರು ಏನು ಮಾಡ್ತಾರೆ ಅಂತಂದರೆ ಆ ಡ್ರಮ್ನ ಕೆಳಗಡೆ ಕೈಯಾಗಿ ಇಟ್ಕೊಂಡು ಎಳಿತಾ ಇದ್ದಾರೆ. ಆ ಕೈಯಲ್ಲಿ ಇಟ್ಕೊಂಡು ಎಳಿತಾ ಇರೋದ್ರ ಬಗ್ಗೆ ಅವರು ಗಿಲ್ಲಿಯವ್ರು ಮಾತಾಡ್ತಾ ಇಲ್ಲ. ಅಭಿಷೇಕ್ ಅವರು ನೀರು ತೇಳ್ತಾರೆ, ಅಂದರೆ ಬಕೆಟಲ್ಲಿ ನೀರು ಇರುತ್ತಲ್ಲ ಅದನ್ನು ಅವ್ರು ಕಾಲಲ್ಲಿ ತೇಳ್ತಾರೆ. ಮೊದಲನೇದಾಗಿ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇರೋದೇ ಕಾವ್ಯರು. ಅಂದರೆ ಕೈಯಲ್ಲೆಲ್ಲ ಇಟ್ಕೊಂಡು ಎಳೆಯಂಗಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅದು ರೂಲ್ ಬುಕ್ಕಲ್ಲಿ ಇರುತ್ತೆ. ಅದನ್ನು ನೋಡ್ದಲ್ಲೇ ಬರೀ ಇದು ಒದಿತಾ ಇರೋದು ಅಂತಂದ್ರೆ ಏನು ಬಕೆಟಲ್ಲಿ ನೀರು ಇರುತ್ತಲ್ಲ ಅದನ್ನು ಒದಿತಾ ಇರೋದನ್ನು ಎತ್ತಿ ಹಿಡಿತಾ ಇದ್ದಾರೆ ಇಲ್ಲಿ ಗಿಲ್ಲಿಯವರು ಅಂತ ಅನ್ನಿಸ್ತಾರೆ. ಅಂದರೆ ಉಸ್ತುವಾರಿ ಅಂತ ಅಂದರೆ ಒಂದು ಟೀಮ್ನ ಗೆಲ್ಸೋ ಬದಲು ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಅಂದರೆ ನ್ಯಾಯವಾಗಿ ಆಡುವ ರೀತಿಯಲ್ಲಿ ಅಲ್ಲಿ ಉಸ್ತುವಾರಿ ನಡೆಸಬೇಕು. ಅದೇ ನನಗೆ ಬೆಸ್ಟ್ ಅಂತ ಅನ್ಸೋದು. ಯಾರದೇ ತಪ್ಪಾಗಲಿ ಎಲ್ಲರದು ತಪ್ಪನ್ನು ಕೂಡ ಅಲ್ಲಿ ಹೇಳಬೇಕು. ಅಂದರೆ ಕಾವ್ಯ ಡ್ರಮ್ ಇಟ್ಕೊಂಡು ಎಳಿತಾ ಇರೋದನ್ನು ಇವ್ರು ಹೇಳ್ತಾ ಇಲ್ಲ.
ಬಟ್ ಅಭಿಷೇಕ್ ಅವರಲ್ಲಿ ನೀರು ಹೊದಿತಾರಲ್ಲ ಅದನ್ನ ಹೇಳ್ತಾರೆ. ಅಂದರೆ ಅಶ್ವಿನಿ ಗೌಡ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಾರೆ. ಬಟ್ ಅವ್ರದ್ದು ಮಾತಾಡ್ತಾ ಇರೋದು ಕರೆಕ್ಟ್ ಆಯ್ತು, ಬಟ್ ಮಾತಾಡುವ ರೀತಿ ಐತಲ್ಲ, ಮಾತಾಡುವಂಥ ರೀತಿ ಒಂದು ಚೂರು ಕೂಡ ಕರೆಕ್ಟ್ ಆಗಿಲ್ಲ. ಅಂದರೆ ನಿನ್ನ ಯೋಗ್ಯತೆ ನೋಡ್ಕೊ ಅದು ಇದು ಅವ್ರ ಮಾತಿನ ಬರದಲ್ಲಿ ಏನು ಬೇಕೋ ಅದು ಹೇಳ್ಬಿಡ್ತಾರೆ. ಏನಕ್ಕೆ ಅಂತ ಅಂದರೆ ದೊಡ್ಡ ಶ್ರೀಮಂತರು ಅಲ್ವಾಗರು, ಅದರಿಂದಾಗಿ ಏನು ಬೇಕಾದ್ರು ಹೇಳ್ಬೋದು ಅಂತ ಹೇಳ್ಬಿಟ್ಟು ಅವಾಗಿಂದ ಹಂಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಅದರಿಂದಾಗಿ ಬಾಯಿಗೆ ಬಂದಾಗ ಏನು ಬೇಕೋ ಅದು ಹೇಳ್ತಾರೆ. ಅದೊಂದು ನಮ್ಗೆ ಇಷ್ಟ ಆಗಲ್ಲ. ತುಂಬ ಅಂದರೆ ತುಂಬ ಒಂಥರ ಮಾತಾಡ್ತಾರೆ ಅವರು, ಅದಂತೂ ನಮಗೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಬಟ್ ನನಗೆ ಇಲ್ಲಿ ಗಿಲ್ಲಿ ಮಾಡಿದ್ದು ಕೂಡ ಒಂದು ಚೂರು ಕೂಡ ಇಲ್ಲ ಇಷ್ಟ ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಅವ್ರು ಕಾವ್ಯ ಡ್ರಮ್ ಎಳಿಬೇಕಾದ್ರೆ ಡ್ರಮ್ ಎಳಿಬೇಡ ಕೈಯಲ್ಲಿ ಅಂತಲೂ ಕೂಡ ಅವ್ನು ಹೇಳಿದಿದ್ರೆ ಅವಾಗ ನಾವು ಒಪ್ಕೊಳ್ತೇವೆ, ಗಿಲ್ಲಿರು ಡ್ರಮ್ ಎಳಿಬೇಡ ಅಂತ ಹೇಳ್ತಾರೆ. ಇಲ್ಲೂ ಕೂಡ ನಿಂತ್ಕೊಂಡಿದ್ದಾರೆ ಅಂದರೆ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಯಿತು. ಬಟ್ ಇಲ್ಲಿ ಟೀಮ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಜೊತೆಲಿ ಏನು ಅಂತಂದರೆ ಡ್ರಮ್ ಎಳಿಲಿಲ್ಲ ಅಂದ್ಬಿಟ್ಟು ಅದಾದಮೇಲೆ ಏನಾದ್ರು ಅಭಿಷೇಕ್ ಅವರು ಡ್ರಮ್ ಎಳಿದಲ್ಲಿ ಅವ್ರು ಏನೋ ನೀರು ಒದ್ದಿದ್ದರೆ ಅದನ್ನು ಒಪ್ಕೊಬೋದಾಯಿತು. ಬಟ್ ಇಲ್ಲಿ ಆಗಿರೋದೇನು ಅಂತಂದರೆ ಕಾವ್ಯರಲ್ಲಿ ಡ್ರಮ್ ಎಳಿತಾ ಇರೋ ಉದ್ದೇಶಕ್ಕೋಸ್ಕರ ಅಭಿಷೇಕ್ ಅವರು ಅಲ್ಲಿ ಒದಿತಾ ಇದ್ದಾರೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ನೋಡೋಣ ಸ್ನೇಹಿತರೆ, ಎಪಿಸೋಡಲ್ಲಿ ಫುಲ್ಲು ನೋಡೋಣ, ಎಪಿಸೋಡಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಕಾದು ನೋಡ್ಬೇಕಾಗುತ್ತೆ. ಜೊತೆ ಇನ್ನೊಂದು ಮೇಯ್ನ್ ವಿಷಯ ಏನು ಅಂತ ಅಂದರೆ ಎಷ್ಟೊಂದು ಹತ್ರ ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಳ್ತಿಲ್ಲ ಗಿಲ್ಲಿಯವರು ಅಂತಂದರೆ ಅದು ಕಾವ್ಯವರ ವಿಷಯದಲ್ಲಿ ತುಂಬ ಅಂದರೆ ತುಂಬ ಸ್ಟ್ಯಾಂಡ್ ಕರೆಕ್ಟಾಗಿ ತೊಗೊಳ್ತಿಲ್ಲ. ಎಲ್ಲದೂ ಕೂಡ ಅವ್ರ ಫೇವರೇಟಾಗಿ ಸ್ಟ್ಯಾಂಡ್ ತೊಗೊಳಕ್ಕೋಗಿ ಎಲ್ಲೋ ಒಂದು ಕಡೆ ಗಿಲ್ಲಿಯವರು ಸಿಗಾಕೊಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾರೆ. ನೋಡೋಣ ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಲ್ಲಿವರೆಗೂ ನೋಡೋಕ್ಕೆ ಧನ್ಯವಾದ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಬೈ ಗೈಸ್.